ಹೊಸ್ಲಲ್ಲಿ ಉದ್ದಿನ ಬೇಳೆಯನ್ನು ಇಡಬೇಕು. ಹೊಸ್ಲತ್ರ ಹೂ ಇಡೋ ಜಾಗದಲ್ಲ? ಹೂ ಇಡುವ ಜಾಗದಲ್ಲಿ ಉದ್ದಿನ ಬೇಳೆ, ಮಾಷ ಅಂತ ಹೇಳ್ತೀವಿ, ಉದ್ದಿನ ಬೇಳೆಯನ್ನು ಇಟ್ಟು ಪಿತೃಗಳಿಗೆ ಆವಾಹನೆ ಕೊಡುವಂಥದ್ದು. ಬನ್ನಿ ನಮ್ಮ ಮನೆಗೆ, ಈಗ ಈ ಒಂದು ಮಾಸದಲ್ಲಿ ನೀವು ನಮ್ಮ ಒಂದು ಏನು ಭೋಗ ಅಂತೀವಲ್ಲ, ಪೂಜೆ ಮಾಡ್ತೀವಲ್ಲ, ಅದನ್ನು ಸ್ವೀಕರಿಸಿ ಅಂತ ಕರೆಯುವಂಥದ್ದು. ಅದಾದಮೇಲೆ ನವರಾತ್ರಿ ಶುರುವಾಗ್ಬಿಡುತ್ತೆ. ನವರಾತ್ರಿಯಲ್ಲಿ ಆದಷ್ಟು ಈ ಒಂಥರ ಇದು ಗುಲಾಲ್ ಕಲರ್ ಅಂತ ಹೇಳ್ತೀವಿ. ಗುಲಾಲ್ ಕಲರ್ ಅಂದರೆ ಮೆಜಂತಾ ಕಲರ್ ಅಂತ ಹೇಳ್ತೀವಿ. ಅದು ಧೈರ್ಯಲಕ್ಷ್ಮಿಗೆ ಉಡಿಸುವಂತಹ ಒಂದು ವರ್ಣ. ಧೈರ್ಯ ಅಂದರೆ ಅಷ್ಟಲಕ್ಷ್ಮಿಗಳಲ್ಲಿ ಧೈರ್ಯಲಕ್ಷ್ಮಿಗೆ ಬರುವಂತಹ ವರ್ಣ ಮೆಜಂತಾ ಕಲರು. ಮೆಜಂತಾ ಕಲರ್ ಹೇಗಿರುತ್ತೆ ಅಂದರೆ ಡಾರ್ಕ್ ಪಿಂಕ್. ಈ ಹಳೇ ಕಾಲದ ತಮಿಳಿಯನ್ಸ್ ಹಣೆಗೆ ಕುಂಕುಮವನ್ನು ಇಡೋರು. ಅವ್ರನ್ನ ಬಿಟ್ಟರೆ ಇದು ಹೇಳ್ತಾರಲ್ಲ, ಖಣಿಶಾಸ್ತ್ರ ಹೇಳೋರು ಬರ್ತಿದ್ರು ಮುಂಚೆ, ಒಂದು ಬುಟ್ಟಿ ಹಿಡ್ಕೊಂಡು, ಹಕ್ಕಿ ಪಿಕ್ಕಿ ಜನಾಂಗದವರು, ಅವರು ಕುಂಕುಮವನ್ನು ಹಚ್ತಾರೆ. ಅದನ್ನು, ಆ ವರ್ಣವನ್ನು, ಯಾಕೆ ಅದು ದೇವಿಗೆ ಪ್ರಿಯವಾದ ವರ್ಣ, ಆ ವರ್ಣವನ್ನು ನವರಾತ್ರಿ ಸಂದರ್ಭದಲ್ಲಿ ಹಾಕುವಂಥದ್ದು. ಅಂದರೆ ಏನು ಉಟ್ಕೊಳ್ತಾರೆ ಹಬ್ಬಗಳಲ್ಲಿ ಉಡುವಂಥದ್ದು, ಆ ಒಂದು ವರ್ಣಕ್ಕೆ ಸಂಬಂಧಪಟ್ಟ ಶೇಡ್ಸ್ ಅಂತ ಹೇಳ್ತೀವಿ. ಇನ್ನು ದೀಪಾವಳಿಗೆ ಹಳದಿ ಕೆಂಪು, ಹಳದಿ ಹಸಿರು, ಕೆಂಪು ಹಸಿರು, ಈ ಥರ ಕಾಂಬಿನೇಷನ್ ದೀಪಾವಳಿಗೆ ಬರುತ್ತೆ.